ಕೆಲ ದಿನದಿಂದ ಸಿನಿಮಾ ರಂಗದಲ್ಲಿ ಅಷ್ಟೇನು ಕಾಣಿಸದಂತಹ ವಿನೋದ್ ರಾಜ್ ಅವರು ಇದೀಗ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಖುದ್ದು ನೆಲಮಂಗಲದಿಂದ ಸೋಲದೇವನಹಳ್ಳಿವರೆಗೂ ಸರಿಸುಮಾರು 10 ಕಿಲೋಮೀಟರ್ ರಸ್ತೆಯಲ್ಲಿದ್ದ ಎಲ್ಲ ಗುಂಡಿಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಒಂದು ಗುಂಡಿಯನ್ನು ಮುಚ್ಚುವ ಕೆಲಸದ ಜೊತೆಗೆ ಆ ಒಂದು ರಸ್ತೆ ರಿಪೇರಿಯನ್ನು ಕೂಡ ಮಾಡಿದ್ದಾರೆ. ಖುದ್ದು ನಮ್ಮ ಜೊತೆ ಇದೀಗ ವಿನೋದ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತು, ಯಾಕಂದರೆ ಮಳೆ ಬಂದು ಒಂದು ರಸ್ತೆ ಒಂದು ರೀತಿಯಲ್ಲಿ ಗುಂಡಿಮಯ ರಸ್ತೆ. ಆ ಒಂದು ಸಂದರ್ಭದಲ್ಲಿ ಖುದ್ದು ನೀವೇ ಮುಂದೆ ಬಂದು ನಿಮ್ಮದೇ ಸ್ವಂತ ಖರ್ಚಿನಲ್ಲಿ ಎಲ್ಲ ಗುಂಡಿಯನ್ನು ಮುಚ್ಚುವಂಥ ಒಂದು ಕೆಲಸ ಮಾಡಿದ್ದೀರಾ. ಏನಂತೀರಿ ಸರ್ ಇದರ ಬಗ್ಗೆ? ಇನ್ನು ನಮಗೇನು ಅನ್ನಿಸ್ತು, ಮೊದಲು ಒಂದು ಸರಿ ಒಂದು 2 ಜನ ಹಳ್ಳದಲ್ಲಿ ಅದಾಗಿ ಲೇಡೀಸ್ ಇಬ್ಬರು ಬಿದ್ದಿದ್ರು. ಆಮೇಲೆ ಆಟೋ ಟಾಪಲಾಗಿತ್ತು ಒಂದು ಸರಿ. ನೋಡ್ತಾ ಇದ್ದಾಗ ಮೊನ್ನೆ ತಿರುಗಿ ನಾವು ಹೋಗುವಾಗ ಡ್ರೈವ್ ಮಾಡುವಾಗ ಲಾರಿನವರೊಬ್ಬರು ತುಂಬ ಡೀಪ್ ಇತ್ತು, ಅದು ನೀರಿಗೋಸ್ಕರ ವಾಟರ್ ಪೈಪಿಗೋಸ್ಕರ ಮಾಡಿದರು. ಸೊ ಹಳ್ಳ ತುಂಬ ದಿವಸದಿಂದ ಮುಚ್ಚಿದಿರಾಯ್ತು. ಇದೇನಪ್ಪ, ನಾನೇ ಸುಮಾರು ಸರಿ ನನಗೂ ತೊಂದರೆ ಆಗೋದು. ಇಮಿಡಿಯೇಟ್ ನಾನು ಹೇಳಿದೆ, ಬೆಳಗ್ಗೆ ಫಸ್ಟ್ ಯಾವ ಕೆಲಸ ನಮ್ಮ ತೋಟಕ್ಕೆ ಫಸ್ಟ್ ಆ ಕೆಲಸ ರೋಡ್ ಕವರ್ ಮಾಡ್ಕೊಂಬರೋಣ. ಯಾಕಂದರೆ ರಾತ್ರಿ ಹೊತ್ತು ಆ ಹಳ್ಳ ಅವಾಯ್ಡ್ ಮಾಡೋಕ್ಕೆ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ ಹಳ್ಳದಲ್ಲಿ ಬಿದ್ದರೂ ಬಿದ್ದೋಗ್ತಾರೆ. ಎರಡರಲ್ಲಿ ಏನಾದರೂ ಒಂದು ಆಗಬೇಕು, ಇಲ್ಲ ಮಾಡು ಇಲ್ಲ ಮಡಿ ಅನ್ನೋ ಥರ ಪರಿಸ್ಥಿತಿ. ಸೊ ಹಂಗಾಗಿ ನಾವೇ ಮುಚ್ಚಿಬಿಡೋಣ ಅಂತಂತ ಹೇಳ್ಬಿಟ್ಟು ಕಷ್ಟಪಟ್ಟು ಮುಚ್ಚಿಸಿದ್ವಿ. ಮಳೆ ಬಂತು ಆದರೂ ಕದಲಿಲ್ಲ. ಹೆವಿ ಸಿಮೆಂಟು ಕಾಂಕ್ರೀಟ್ ಹಾಕಿ ಲಾಕ್ ಮಾಡಿ ಕ್ಲೋಸ್ ಮಾಡಿದ್ವಿ. ಸರ್, ಈ ಒಂದು ರಸ್ತೆಯ ಸಮಸ್ಯೆ ಬಗ್ಗೆ ಅಲ್ಲಿ ಸ್ಥಳೀಯರು ನಿಮ್ಮ ಗಮನಕ್ಕೆ ಏನೋ ತಂದಿದ್ರಾ ಅಥವಾ ನೀವೇ ಖುದ್ದಾಗಿ ಹೋಗಿದ್ರಾ? ನಾವೇ ಖುದ್ದಾಗಿ ನನ್ನ ತಾಯಿಯವರು ಒಂದು ಹಿಂದೆ ಕಾಂಗ್ರೆಸ್ ಪೀರಿಯಡಲ್ಲಿ ನಮ್ಮ ಎಚ್ ಸಿ ಮಾದೇವಪ್ಪನವರು ಲೋಕೋಪಯೋಗಿ ಸಚಿವರಾಗಿದ್ದರು. ನನ್ನ ತಾಯಿಯವರು ಕೇಳ್ಕೊಂಡ ತಕ್ಷಣ ರಸ್ತೆ ಮಾಡಿಕೊಟ್ಟಿದ್ವಿ. ಆ ರಸ್ತೆ ವಯಸ್ಸು ಸುಮಾರು ಒಂದು 10-12 ವರ್ಷ ಆಗಿದೆ. ಸೊ ಅದನ್ನು ಬಿಡ್ದಿರ ನಾವು ಉಳಿಸ್ಕೋಬೇಕು. ನಮ್ಮ ಸ್ವಾರ್ಥನೂ ಒಂದು ಸ್ವಲ್ಪ ಇದೆ. ಅದಕ್ಕಿಂತ ಜಾಸ್ತಿ ಓಡಾಡೋದು ಬಂದು ಪ್ರಯಾಣಿಕರಲ್ಲಿರ್ತಕ್ಕಂಥ ಹಳ್ಳಿ ಜನ. ಪಾಪ ಟೂ ವೀಲರ್ಸಲ್ಲಿ TVS 50 ಅದೆಲ್ಲ ತಡೆಯೋದಿಲ್ಲ ಹಳ್ಳನ. ಈ ಸ್ಕೂಟಿ ಪೆಪ್ಪು ಇವೆಲ್ಲ ಹೋಗ್ತೀವಲ್ಲ, ಕೆಲವು ಟೈಮ್ ಗೊತ್ತಾಗಲ್ಲ, ಯಾವುದೋ ಕೈ ಹ್ಯಾಂಡಲ್ ಲೂಸಾಗಿ ಇಟ್ಕೊಂಡು ಡ್ರೈವ್ ಮಾಡಿದ್ರೆ ಬಿದ್ದೇ ಹೋಗಿಬಿಟ್ಟಿದ್ದಾರೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಎರಡೂ ಒಂದಾಗಲಿ ಅಂತ ಹೇಳ್ಬಿಟ್ಟೆ ನಾವು ನಿಂತ್ಕೊಂಡು ಮಾಡಿಸಿದ್ದನ್ನು. ಸರ್, ವಿನೋದ್ ರಾಜ್ ಅವರು ಇತ್ತೀಚೆಗೆ ಸಮಾಜ ಸೇವೆ ತೊಡಗಿದ್ದಾರೆ. ಅದರಲ್ಲಿ ಜೊತೆಗೆ ರೈತರ ಹಸುಗಳಿಗೆ ಹುಲ್ಲಾಕೋದಾಗಿರ್ಬೋದು, ಇದೀಗ ರಸ್ತೆ ಗುಂಡಿಯನ್ನು ಮುಚ್ಚುವಂತಹ ಕೆಲಸ, ಈ ರೀತಿ ಒಂದಿಷ್ಟು ಕೆಲಸದಲ್ಲಿ ಇದೀಗ ವಿನೋದ್ ರಾಜ್ ತೊಡ್ಕೊಂಡಿರುವಂಥದ್ದು. ಅಷ್ಟೇ, ತಾಯಿಯವರಿದ್ದರು, ಅವ್ರ ಜೊತೆಯಲ್ಲಿ ಒಂದಷ್ಟು ಕಾಲ ಕಳೆದ್ವಿ. ಒಂದು ತಂದೆ ಸ್ಥಾನ, ತಾಯಿ ಸ್ಥಾನ, ಗೆಳೆಯನ ಸ್ಥಾನ, ಗುರುಸ್ಥಾನ ಎಲ್ಲನೂ ತೋರಿಸ್ಕೊಟ್ರು. ವಾತ್ಸಲ್ಯ ತೋರಿಸ್ಕೊಟ್ರು, ಜನಗಳ ಜೊತೆ ಬೆರೆಯೋದು ತೋರಿಸ್ಕೊಟ್ರು, ಪ್ರೀತಿ ವಿಶ್ವಾಸ ತೋರಿಸ್ಕೊಟ್ರು, ಸೇವೆ ಮಾಡುವಂಥದ್ದನ್ನ ತೋರಿಸ್ಕೊಟ್ರು. ಏನು ಹೇಳೋಣ, ಈಗ ಅವರಿಲ್ಲ. ಸರಿ, ಯಾವುದು ನಮಗೆ ಒಳ್ಳೆಯ ಒಂದು ಉದ್ಯೋಗ ಆಗ್ಬೋದು ಜೀವನದಲ್ಲಿ ಅಂದಾಗ ಈ ಸಾರ್ವಜನಿಕರ ಸೇವೆ, ಆಮೇಲೆ ಈ ಬಾಯಿಲ್ದಿರೋ ಜೀವಗಳಿಗೆ ನಾವು ಏನು ಮಾಡೋಕ್ಕಾಗತ್ತೆ ನೋಡಿಕೊಂಡು. ಪಾಪ ತುಂಬ ವರ್ಷದಿಂದ ಬಂದಿದ್ರು ರೈತರು. ಇತ್ತೀಚೆಗೆ ಫೋನ್ ಮಾಡಿದ್ರು, ಅಣ್ಣ ಬೋರಲ್ಲಿ ನೀರೇ ಇಲ್ಲಣ್ಣ, ಬರೀ ಗಾಳಿ ಥರನೇ ಬರ್ತದಣ್ಣ, ಏನಣ್ಣ ಮಾಡೋದು, ದನಗಳನ್ನ ನಾವು ಮಾರಿಬಿಡ್ತಾಯಿದ್ದೀನಣ್ಣ. ಅಂದರೆ ಮಾರ್ಬೇಡ ಅಂತಂತೇಳಿ ತೊಗೊಂಡೋಗಿನೇ ಹುಲ್ಲನ್ನು ಹಾಕ್ಸ್ಬಿಟ್ಟು ಬಂದೆ. 35,000 ಖರ್ಚು ಆಯ್ತದೆ. 35,000 ದುಡ್ಡು ಅನ್ನೋದ್ರಿಗಿಂತ ಆ ಸಮಯಕ್ಕೆ ಆ ಅಪ್ಪನಿಗೆ ಅದು ಉಪಯೋಗ ಇತ್ತು. ಒಂದು 55 ಹೊರೆ ಹಿಂಗೆ ಒಂದು ತಿಂಗಳು ತಳ್ಬಿಡ್ತಾನೆ. ಒಂದು ತಿಂಗಳೊಳಗೆ ಈಗ ಒಂದು ಸ್ವಲ್ಪ ಮಳೆ ಆಗಿದೆ, ಭವಿಷ್ಯದಲ್ಲಿ ಮಳೆ ಆಗ್ಬೋದು ಅನ್ನುವಂಥ ಉದ್ದೇಶ ಅಷ್ಟೇ ಇದೆ. ವಿನೋದ್ ರಾಜ್ ಅವರು ಒಂದು ಕಾಲದಲ್ಲಿ ಚಂದನವನದ ಅಂದವನ್ನು ಹೆಚ್ಚಿಸಿದವರು ತಮ್ಮ ಅದ್ಭುತ ನಟನೆಯ ಮೂಲಕ. ಇದೀಗ ಒಂದಷ್ಟು ದಿನ ಪರದೆಯ ಮೇಲೆ ಹಿಂದೆ ಸರಿತಿದ್ದಾರೆ. ಮುಂದೆ ಜನರೊಂದು ಕ್ವಶನ್ ಇದೆ, ಮತ್ತೆ ನಾವು ಪರದೆಯ ಮೇಲೆ ಯಾವಾಗ ನೋಡ್ಬೋದು? ಬರೀ ಪರದೆ ಮೇಲೆ ಮತ್ತೆ ಕಾಣಿಸ್ಕೋತಾರ ಅಥವಾ ಮತ್ತೆ ನಾವು ಸಮಾಜ ಸೇವೆಯಲ್ಲೇ ಇವ್ರನ್ನ ನೋಡಬೇಕಾ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಜನ ಬೇಕು ಅಂದಾಗ ನಮ್ಮನ್ನು ಪರದೆ ಮೇಲೆ ಖಂಡಿತ ಅವ್ರು ಕರ್ಕೋತಾರೆ. ವಿನೋದ್ ರಾಜ್ ಬೇಕೇ ಬೇಕು ಅಂದಾಗ ಖಂಡಿತ ಕರ್ಕೋತಾರೆ. ಕಿರುತೆರೆಯಲ್ಲಿ ಕೂಡ ನನ್ನನ್ನು ಮಹಾನಟಿ ಅಂತ ನನ್ನ ತಾಯಿಯವರ ಒಂದು ನೆನಪಲ್ಲೇ ನನ್ನನ್ನು ಎಳೆದ್ಬಿಟ್ರೆ ವೇದಿಕೆಗೆ. ಸೊ ಹಾಗೆ ಚಿತ್ರರಂಗ ಬೇಕು ಅಂದಾಗ ಖಂಡಿತ ನಮ್ಮನ್ನು ಕರ್ಸ್ಕೋತದೆ. ಅಭಿಮಾನಿಗಳಿಗೋಸ್ಕರ ನನ್ನನ್ನು ಕರ್ಸ್ಕೋತಾರೆ. ವಿನೋದ್ ರಾಜಿಗೆ ವಯಸ್ಸಾದರೂ ಕೂಡ ಡ್ಯಾನ್ಸ್ ಮಾಡೋ ಶಕ್ತಿ ಹೋಗಲ್ಲ ಅಂತಂತ ನನಗೆ ನಂಬಿಕೆ ಇದೆ. ನಮ್ಮ ತಾಯಿಯವರ ಆಶೀರ್ವಾದದಿಂದ ಯಾವತ್ತೋ ಒಂದು ದಿವಸ ನಿಮ್ಮೆಲ್ಲರೂ ಪ್ರೋತ್ಸಾಹದಿಂದ ಮತ್ತೆ ಬಂದರೂ ಬರ್ಬೋದು. ಮುದುಕನಾದರೂ ಪಾತ್ರ ಮಾಡ್ತೀನಿ ಸರ್. ಅಂದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಿದೆ. ಆದರೂ ಕೂಡ ವಿನೋದ್ ರಾಜ್ ಅವರು ಮಾಡ್ತಿರೋ ಒಂದಿಷ್ಟು ಕೆಲಸ ಇನ್ನೂ ತೆರೆಮರೆಯಲ್ಲಿದೆ, ಒಂದಿಷ್ಟು ಬೆಳಕಿಗೆ ಬಂದಿದೆ. ಆದರೂ ಕೂಡ ಈ ಒಂದು ವಿನೋದ್ ರಾಜ್ ಅವರು ಇತ್ತೀಚೆಗೆ ಮಾಡ್ತಿರುವಂಥ ಒಂದಿಷ್ಟು ಸಮಾಜ ಸೇವೆ ಏನಿದೆ, ಅಂದರೆ ಹಸುವಿಗೆ, ಮೂಕ ಪ್ರಾಣಿಗಳಿಗಾಗಿರ್ಬೋದು, ಜನರಿಗೆ ತೊಂದರೆ ಆಗಬಾರ್ದು ಅಂತ ಆಗಿರ್ಬೋದು, ಮುಂದೆ ಇದೇ ಥರ ಏನಾದರೂ ದೊಡ್ಡ ಕನಸು ಏನಾದರೂ ಇದೆಯಾ ಸಮಾಜ ಸೇವೆ ಈ ಒಂದು ರಂಗದಲ್ಲಿ? ಖಂಡಿತ. ನಮ್ಮ ಹಳ್ಳಿ ಜನತೆ ಯುವಕರು ಪಾಪ ಹಿಂಗೆ ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವರು ಕೆಲವು ಕಡೆ ಲಂಚಗಳು ಕೊಟ್ಟು ಡೊನೇಷನ್ ಕೊಟ್ಟು ಒದ್ದಾಡಬೇಕು. ಇವ್ರಿಗೆ ಅಟ್ಲೀಸ್ಟ್ ಒಂದು ಆರ್ಟ್ಸು, ಸೈನ್ಸು ಮತ್ತು ವೊಕೇಶ್ನಲ್ ಈ ಥರ ಇರುವಂಥ ಒಂದು ಕಾಲೇಜ್ನ ಒಂದು
ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನುವಂಥ ಆಸೆ ಇದೆ ತಾಯಿಯವ್ರ ಹೆಸರಲ್ಲಿ. ಖಂಡಿತ ದೇವ್ರು ನಮ್ಗೆ ಆ ಚೈತನ್ಯನೂ ಆ ಶಕ್ತಿ ಕೊಟ್ಟರು ಅಂದರೆ ಖಂಡಿತ ಅದನ್ನು ಮಾಡಬೇಕು ಅಂತಿದೆ. ಕಲಾವಿದರ ವಿಷಯದಲ್ಲಿ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಮನಸ್ಸಿಗೆ ತೃಪ್ತಿ ಇದೆ. ಬರೀ ಕಲಾವಿದರ ಜೊತೆಯಲ್ಲಿ ತಂತ್ರಜ್ಞರು, ಆಮೇಲೆ ಈ ಪ್ರಿಂಟ್ ಹೊತ್ತವ್ರು ಇದ್ದಾರೆ ಒಂದು ಕಾಲದಲ್ಲಿ. ಇವಾಗೆಲ್ಲ ಡಿಜಿಟಲ್ ಯುಗ. ಆವಾಗ ಪ್ರಿಂಟೆಲ್ಲ ಹೊತ್ಕೊಂಡು ಹೋಗೋರು ಬಸ್ ಮೇಲೆ. ಅವರು ಹಳೆ ಆಪ್ರೇಟ್ರ್ಗಳು, ಥಿಯೇಟ್ರ್ ಆಪ್ರೇಟರ್ಸು. ನಮ್ಮ ಕೈಲಿ ಎಷ್ಟಾಗುತ್ತೆ, 1,000 1,500 ಆದರೂ ತಿಂಗಳಿಗೆ ಕಳ್ಸೋಣ. ಕಡಿಮೆ ತಿಂಗಳಿಗೆ ಹೆಚ್ಚು ಕಡಿಮೆ ನನಗೆ ಹತ್ರ 80,000 ಹತ್ರ ಬರುತ್ತೆ. ಕಳಿಸ್ತಾ ಇದ್ದೀನಿ. ಕೈಲಿ ಏನು ಸಾಧ್ಯನೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಇಷ್ಟು ವಿನೋದ್ ರಾಜ್ ಅವರ ಮಾತು. ಅಂದರೆ ತಮ್ಮ ಸಮಾಜ ಸೇವೆಯಲ್ಲಿ ಮತ್ತಷ್ಟು ಕನಸನ್ನು ಕಂಡಿದ್ದಾರೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಳೆಯ ಕಲಾವಿದರಿಗಾಗಿರ್ಬೋದು, ಅವರ ಬದುಕು ಕೂಡ ಒಂದು ಆಸರೆ ಆಗುವ ನಿಟ್ಟಿನಲ್ಲಿ ಕೂಡ ಅವರಿದೀಗ ಕನಸು ಕಾಣ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.